ಬ್ರೋ ನಾನು ಎಷ್ಟು ಗಂಟೆ ಅಂತ ಹೇಳಿದ್ದೆ ಬ್ರೋ? 6 ಗಂಟೆ ಆಗಿದೆ. 5 ಗಂಟೆಗೆ ಇಲ್ಲಿ ಲೇಟ್ ಮಾಡಿಬಿಟ್ರೆ ಸೊ ವಿ ಕೆನಾಟ್ ರೀಚ್ ದ ಡೆಸ್ಟಿನೇಷನ್ ಆನ್ ಟೈಮ್. ವಾಟ್ ಕೈಂಡ್ ಆಫ್ ದಿಸ್ ರೈಡಿಂಗ್? ವಾಟ್ ಕೈಂಡ್ ಆಫ್ ದಿಸ್ ರೈಡಿಂಗ್? ದೇರ್ ಇಸ್ ನೋ ಟೈಮಿಂಗ್ ಸೆನ್ಸ್. I have to pull the petrol tank, bro. Wait, this guy. Hi, say hello. Hi. Let's go ride, man. Go, man. 520 rupees ಪೆಟ್ರೋಲ್ ಹಾಕ್ಸಿದ್ರೆ ಪೆಟ್ರೋಲ್ ಟ್ಯಾಂಕ್ ಫುಲ್ಲೇ ಆಗೋಯ್ತು. ಇದು ಅತ್ತಿಬೆಲೆ, ಬೆಂಗಳೂರು ಲಾಸ್ಟ್ ಬಾರ್ಡರು. ನಾವು ಹೋಗ್ತಾ ಇರೋದು ಹೊಸೂರು ಕೃಷ್ಣಗಿರಿ ಮೇಲೆ. ಅತ್ತಿಬೆಲೆ ದಾಟಿದ ತಕ್ಷಣ ನೆಕ್ಸ್ಟ್ ಬರೋದು ಹೊಸೂರು ಟೋಲ್ ರೋಡು. ಅಲ್ಲಿಂದ ತಮಿಳ್ನಾಡು ಬಾರ್ಡರ್ ಸ್ಟಾರ್ಟ್ ಆಗುತ್ತೆ. ನಾವು ಹೋಗ್ತಾ ಇರೋದು ಯಲಗಿರಿ ಹಿಲ್ ಪಾಯಿಂಟು. ಈ ಡೆಸ್ಟಿನೇಷನ್ಗೆ ಹೋಗೋಕ್ಕೆ 3 ರೂಟ್ ಇದೆ. ಒಂದು ಹೊಸಕೋಟೆ ಮೇಲೆ, ಇನ್ನೊಂದು ಹೊಸೂರು ಮತ್ತು ಕೃಷ್ಣಗಿರಿ ಮೇಲೆ ಇನ್ನೊಂದು ರೂಟ್ ಇದೆ. ಅದು ಅತ್ತಿಬೆಲೆಯಿಂದ ಕೆಳಗಡೆ ಹೋಗ್ಬಿಟ್ಟು ಬ್ರಿಡ್ಜ್ ಕೆಳಗಡೆ ಹೋಗ್ಬಿಟ್ಟು ರೈಟ್ ಸೈಡ್ ತೊಗೊಂಡ್ರೆ ದಂಕನಕೋಟೆ ಮೇಲೇನೂ ಹೋಗ್ಬೋದು. ಬಟ್ ಆ ರೂಟ್ ತುಂಬ ದೂರ ಆಗುತ್ತೆ ಅಂದ್ಬಿಟ್ಟು ನಾವು ಕೃಷ್ಣಗಿರಿ ಮೇಲೆ ಹೋಗ್ತಾ ಇರೋದು. ಇದೇ ನೋಡಿ ಫ್ರೆಂಡ್ಸ್, ಹೊಸೂರು ಟೋಲ್ ರೋಡು. ಸೊ ಇಲ್ಲಿ ನೋಡಿ ರೈಡರ್ಸ್ ಎಲ್ಲ ಯಾವ ಥರ ಇದ್ದಾರೆ. ಇಲ್ಲೂ ಸಂಡೇ ಟ್ರಾಫಿಕ್, ಇಲ್ಲೂ ಸಂಡೇ ರೈಡೇ ಬಂತು ಅಂದರೆ ಸಾಕು. ಇಲ್ಲಿ ನೋಡಿ ಯಾವ ಥರ ರೈಡಿಂಗ್ ಕ್ಲಬ್ಗಳು ಬೈಕ್ ರೈಡಿಂಗ್ ಮಾಡ್ತಾರೆ ಅಂತ ಈ ರೂಟಲ್ಲಿ. ಸಂಡೇ ಬಂತು ಅಂದರೆ ಮುಗೀತು, ಫುಲ್ಲು ರೈಡಿಂಗ್ ಪಾರ್ಟಿ ಎಲ್ಲ ನೋಡಿ. ಎಲ್ಲ ಟಾಪ್ ಆ್ಯಂಡ್ ಬೈಕರ್ಸ್ಗಳು, ಫುಲ್ ರೈಡರ್ಸು ಬ್ರೋ, ಫುಲ್ಲು ಜೋಶು. ಹಾಕೋಣ ಟೀ ಕುಡಿಯೋಣ, ಏನು ಮಾಡೋಣ? ಹಾಂ, ಮುಂದೆ ಕುಡಿಯೋಣ. ಸೊ ಲೆಟ್ಸ್ ಗೋ. ಇಲ್ಲಿಗೆ ಕರ್ನಾಟಕ ಬಾರ್ಡರ್ ಕಂಪ್ಲೀಟ್ ಆಯಿತು. ವೆಲ್ಕಮ್ ಯು ಆಲ್ ಟು ತಮಿಳ್ನಾಡು. ಕಿಲೋಮೀಟರ್ ಬಂದ್ವಿ. 68 ಮನೆಯಿಂದ 68 ಕಿಲೋಮೀಟರ್ ಕವರ್ ಆಯ್ತಾ ಇವಾಗ. ಇದು ನಾವು ಇರೋ ಏರಿಯಾ ಶಿವಲಗಿರಿ. ಸ್ಮಾಲ್ ಟೀ ಬ್ರೇಕು. ಟೀ ಕುಡಿದ ತಕ್ಷಣ ಮತ್ತೆ ರೈಡ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಬರ್ತಾ ಇದ್ದಾನ ಅವನು. ನಾವು ಹಿಂಗೆ ಹೋಗ್ಬೇಕು, ಸ್ಟ್ರೈಟ್ ಹೋಗ್ಬೇಕು. ಸೂಪರ್ ಬೈಕ್ಗಳು ನೋಡಿಲ್ಲ ಹೆಂಗೆ ಹೋಗ್ತಾ ಇದೀವಿ ಸಂಡೇ. ಅವ್ರು ಎಲ್ಲಿ ಹೋಗ್ತಾ ಇದಾರೋ ಗೊತ್ತಿಲ್ಲ, ಅವ್ರು ಈ ಕಡೆ ಹೋಗ್ತಾ ಇದಾರೆ. ಅವ್ರು ಯಾವ ರೈಡರ್ ಗ್ರೂಪ್ ಅಂತನೂ ಗೊತ್ತಿಲ್ಲ. 1000 ಬ್ರೋ ಇಳಿಸ್ಬೇಕಾ ಗಾಡಿ ಒಂದ್ಸತಿ. ಎಲ್ಲ ಸಾವುಕಾರ ಮಂದಿಪ ಇಳಿಸ್ತೀರಾ, ಬಡ ಜನ ಇಲ್ಲಿಂದ ಇಳಿಸ್ತೀರಾ. 200 ಸಜ್ಮೆಂಟಲ್ಲಿ ಗಾಡಿ ಓಡಿಸ್ತಾ ಇದ್ದೀನಿ, 400 ಸಜ್ಮೆಂಟಲ್ಲಿ ಗಾಡಿ ಓಡಿಸ್ತಾ ಇದ್ದೀರಾ. ನಿಮ್ಮನ್ನು ಬೀಟ್ ಮಾಡೋಕ್ಕಾಗತ್ತಾ ನಾವು? ನೋಡಿ ಗೈಸ್, ನಾವಿರೋದು ಇವಾಗ ಶಿವಲಗಿರಿಯಲ್ಲಿ. ಆದರೂ ಶಿವಲಗಿರಿಯಲ್ಲಿನೂ ಕನ್ನಡ ಮಾತಾಡ್ತಾರೆ. ಸೊ ವಿ ಅಪ್ರಿಷಿಯೇಟ್ ಇಟ್. ಇನ್ನೂ ಗೊತ್ತಿಲ್ಲ ಮುಂದೆ ಎಷ್ಟು ದೂರ ಹೋದರೆ ಇನ್ನೂ ಕನ್ನಡ ಮಾತಾಡೋರು ಇದ್ದಾರೆ ಅಂತ ನೋಡಬೇಕು. ಬಟ್ ಇಲ್ಲಿ ಒಂದೇನು, ಇಲ್ಲಿ ಸೈನೇಜ್ ಬೋರ್ಡ್ ಇರುತ್ತಲ್ವ, ಅಲ್ಲಿ ನನಗೆ ಅನಿಸಿದ ಪ್ರಕಾರ ಇಲ್ಲಿ ಇಂಗ್ಲೀಷಲ್ಲಿ ಬೋರ್ಡೇ ಕಾಣ್ತಾ ಇಲ್ಲ, ಓದೋಕ್ಕೆ ಆಗ್ತಾ ಇಲ್ಲ. ತೋರಿಸ್ತೀನಿ ಇಲ್ಲಿ ಮುಂದೆ. ಅದೇ ಕರ್ನಾಟಕದಲ್ಲಿ ನೋಡಿದ್ರೆ ಎಲ್ಲ ಇಂಗ್ಲೀಷು ಕನ್ನಡ ಎರಡೂ ಒಟ್ಟಿಗೆ ಸಿಗುತ್ತೆ ನಿಮಗೆ. ಬಟ್ ಇಲ್ಲಿ ನೋಡಿದ್ರೆ ಓನ್ಲಿ ತಮಿಳ್ ಲ್ಯಾಂಗ್ವೇಜ್ ಮಾತ್ರ ಸಿಗುತ್ತೆ. ತೋರಿಸ್ತೀನಿ ನಿಮಗೆ. ದೊಡ್ಡ ಕಾರ್. ಸೊ ಇಲ್ಲಿಂದ ಲೆಫ್ಟ್ ಬ್ರೋ, ಸ್ಟ್ರೇಟ್ ಹೋಗ್ಬಿಟ್ಟು ಲೆಫ್ಟ್. ಗೊತ್ತು ಚೆನ್ನಾಗಿ ರೂಟ್. ಲೆಫ್ಟು ಸ್ಟ್ರೇಟ್ ಒಂದೇ ರೋಡು. ಒಂದ್ ಕಡೆ ರೈಟ್ ತಗೋಬೇಕು. ರೈಟ್ ಇಲ್ಲ, ಅಲ್ಲೂ ಲೆಫ್ಟೇ ತಗೋಬೇಕು. ನೋಡಿ ನಾವು ಹಿಂಗಿದ್ದೇವೆ ಇವಾಗ. ಆಯ್ತಾ, ಲೆಫ್ಟ್ ತಗೊಂಡು ಈ ರೋಡ್ ಹೈವೇಗೆ ಹೋಗ್ತೀರಾ. ಇಲ್ಲಿಂದ ಇರಿ ನಿಲ್ಸ್ಕೊಡಿ. ಸೊ ಕೃಷ್ಣಗಿರಿಯಿಂದ 62 ಕಿಲೋಮೀಟರು. ಇವಾಗ ನಾವಿರೋದು ಕೃಷ್ಣಗಿರಿ ಪಾಯಿಂಟ್. ಹೊಡೆದ್ಬಿಟ್ಟು ಬರ್ತೀನಿ ನಾನು. ಇನ್ನೂ 62 ಕಿಲೋಮೀಟರ್ಸ್ ಹೋದರೆ ಸೊ ನಮ್ಮ ಡೆಸ್ಟಿನೇಷನ್ ಪಾಯಿಂಟ್ ಬರುತ್ತೆ. 1 hour 4 minutes ತೋರಿಸ್ತಾ ಇದೆ. ಸೊ ರೀಚ್ ಆಗ್ತೀವಿ ಆನ್ ಟೈಮಲ್ಲಿ. ಎಷ್ಟಾಗಿದೆ ಟೈಮು? 7:53 ಅಂದರೆ 8 ಗಂಟೆ ಆಗಿದೆ. 9:30 ಒಳಗಡೆ ರೀಚ್ ಆಗಬೇಕು. ರೀಚ್ ಆಗಿಬಿಟ್ಟು ತೋರಿಸ್ತೀನಿ.
ಟಿಫನ್ ಟೈಮು. ಸೊ 8 ಗಂಟೆ ಆಗಿದೆ, 8:30 ಆಗಿದೆ. ಹೊಟ್ಟೆ ತುಂಬ ಆಗ್ತಿದೆ. ಸೊ ಟಿಫನ್ ಮಾಡಿಕೊಂಡು ಮತ್ತೆ ರೈಡ್ ಸ್ಟಾರ್ಟ್ ಮಾಡುವಂತ. ವಾಟ್ಸ್ ಯುವರ್ ಸ್ಪೆಷಲ್ ಟುಡೇ? ವಾಟ್ಸ್ ಯುವರ್ ಸ್ಪೆಷಲ್ ಟುಡೇ? ಏನು ತಿನ್ನೋಣ? ಸೊ ದೋಸೆ ಇದೆ. ಇವ್ರ ಹತ್ರ ಎಗ್ ದೋಸೆ ಇದೆ ಇಲ್ಲ ಗೊತ್ತಿಲ್ಲ, ಕೇಳೋಣ. ಅಲ್ಲೇ ದೋಸೆ ಮಸ್ತಾಗಿ ಹಾಕ್ತಿದ್ದಾರೆ, ದೊಡ್ಡದಾಗಿ ಹಾಕ್ತಾ ಇದ್ದಾರೆ. ಅಲ್ಲಿ ಎಗ್ ಇತ್ತು, ಇವ್ರ ಹತ್ರ ಎಗ್ ಇಲ್ವಲ್ಲ, ಕೇಳೋಣ. ಎಗ್ಗಿದೆಯಾ ಇಲ್ವಂತ ಕೇಳ್ತೀನಿ. 8:30 ಆಗಿದೆ. ಸ್ವಲ್ಪ ಲೈಟಾಗಿ ಏನಾದರೂ ಟಿಫನ್ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡೋಣ. ಬಟ್ ದಿಸ್ ಮ್ಯಾನ್ ಡಸಂಟ್ ಸ್ಪೀಕ್ ಎನಿಥಿಂಗ್. ಸೊ ಈ ಕಮ್ಸ್ ಓನ್ಲಿ, he will make a videos and then he will leave the station. Hey, take charger man. Mean speak something man. What about your ride experience since morning to this time? Your experience was very good. See, speak. If I ask anything to this guy, he will not speak not even single word. ಇವಾಗ ಅಲ್ಲಿ ದೂರದಲ್ಲಿ ಬೆಟ್ಟ ಕಾಣ್ತಾ ಇದೆಯಲ್ವಾ, ಅದೇ ಯಲಗಿರಿ ಹಿಲ್ಲು. ನಾವು ಇವಾಗ ಅಲ್ಲಿಗೆ ಹೋಗಬೇಕಾಗಿರೋದು. ಕನ್ನಡದಲ್ಲಿ ಒಂದು ಗಾದೆ ಇದೆಯಲ್ಲ, ದೂರಿನ ಬೆಟ್ಟ ಕಣ್ಣಿಗೆ ಚಂದ, ಅದರ ಸಮೀಪ ಹೋದರೆ ಕಲ್ಲು ಮುಳು ಕಾಣಿಸುತ್ತೆ ಅಂತ. ಬಟ್ ಈ ಬೆಟ್ಟದ ಹತ್ರ ಹೋದರೆ ಏನು ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ಪ್ಲೇಸಿಗೆ ಯಾರಾದರೂ ಬೆಂಗಳೂರು ಕಡೆಯಿಂದ ಬರೋರಾದರೆ, ಬೆಂಗಳೂರಿಂದ ಇದು ಅಪ್ರಾಕ್ಸಿಮೇಟ್ಲಿ 160 ಕಿಲೋಮೀಟರ್ ಆಗುತ್ತೆ. ಯಲಗಿರಿ ಬೆಟ್ಟದ ಕೆಳಗಡೆ ಟ್ರೈನ್ ಕೂಡ ಪಾಸ್ ಆಗ್ತವೆ. ಇಲ್ಲಿ ನೋಡಿ, ಚೆನ್ನೈ ವಂದೇ ಭಾರತ್ ಎಕ್ಸ್ಪ್ರೆಸ್. ಯಲಗಿರಿ ಹೆಂಗ போனா? ಯಲಗಿರಿ எங்க? ஒரு பிரிட்ஜ் வரும். ஏ பிரிட்ஜ்? சின்ன பிரிட்ஜ். ஸ்ட்ரைட்டா போனீங்கன்னா இது பைபாஸ் வரும். அந்த ஸ்ட்ரைட்டா போனீங்கன்னா இன்னொரு ரோடு வரும். இன்னொரு ரோடா? அது ஸ்ட்ரைட்டா போனீங்கன்னா ஏலகிரி. ஏலகிரிடா. இது ரோடு போதா? ಈ ರೋಡು போதா? டேய் அது பைபாஸ் சுத்துடா. இதுவே ஸ்ட்ரைட்டா போனானே கிட்ட போயிடுவாங்கடா. ப்ரோ ಏನು ಮಾಡೋಣ ப்ரோ? நீ எந்த ஊர் ப்ரோ? பெங்களூர். பெங்களூர். நீ எந்த ஊரா? வீடியோனா? பேரேனா? சபரி. నీ పేరా? சுதாகர். பேரா? இஷாந்த். ಶಾಂತ್. ವಿಡಿಯೋ ಕ್ಯಾಪ್ಚರ್ಡ್. ಇನ್ಸ್ಟಾಗ್ರಾಮ್ ಸೋಲೋ ಸರ್ದಾರ್. ಸೊ ಫೋನ್ ಈಸ್ ಟ್ರಾನ್ಸ್ಫರಿಂಗ್ ಟು ಅವರ್ ಕ್ಯಾಮ್ರಾಮ್ಯಾನ್. ಸೊ ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟಿಂದ ಫುಲ್ ಕ್ಯಾಮ್ರಾ ವಿಡಿಯೋ ಎಲ್ಲ ಅವರೇ ಮಾಡ್ತಾರೆ. ಸೊ ಯಾವ ಥರ ವಿಡಿಯೋ ಬರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡೋಣ. ಕ್ಯಾಮ್ರಾಮ್ಯಾನ್ ವಿಡಿಯೋ ಮಾಡ್ತಾ ಇದ್ದಾರೆ. ಬಡ ಮಕ್ಕಳ ಮೌಂಟೆಲ್ಲ ಸರಿ ಮಾಡ್ಕೋತಾ ಇದ್ದಾರೆ ನಮ್ಮ ಟ್ರಂಪ್ ಓನರು. ಸೊ ನಂದು ವಿಡಿಯೋ ಎಂಡಿಂಗ್ ಮುಗೀತು ಇವಾಗ. ಹೈವೇದಿಂದ ಬೆಂಗಳೂರಿಂದ ಯಲಗಿರಿ ಸ್ಟಾರ್ಟಿಂಗ್ ಪಾಯಿಂಟಿಂದ ವಿಡಿಯೋ ಮಾಡಿದೆ. ಸೊ ಇಲ್ಲಿಂದ ಇವಾಗ ಇರೋದೇ ಮೇನ್ ಇಲ್ಲಿಂದ. ಸೊ ಈ ಥರ. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸೊ ಇದೇ ಮ್ಯಾಪು. ಸೊ ಈ ಥರ ವ್ಯೂ ಇದೆ. ಸೊ ಈ ಥರ ರೋಡ್ ಕಂಡೀಷನ್ ಇದೆ. ಸೊ ನೋಡಬೇಕು, ಈ ಮ್ಯಾಪ್ ತೋರಿಸ್ತಾ ಇರೋ ವ್ಯೂ, ಈ ಮ್ಯಾಪ್ ತೋರಿಸ್ತಾ ಇರೋ ರೋಡು ಇಲ್ಲೇ ನೋಡಿದ್ರೇ ಈ ಥರ ಇದೆ. ಇನ್ನು ಡ್ರೈವಿಂಗ್ ಮಾಡೋಕ್ಕೆ ಯಾವ ಥರ ಹತ್ರ ಇಲ್ಲಿರುತ್ತೋ ಈ ಥರ ಬೆಂಡಿಂಗ್ ರೋಡ್ಸು. ಸೊ ಟಾಪ್ ವ್ಯೂ ಟಾಪಲ್ಲಿ ಹೋಗಬೇಕು. ಸೊ ಇಲ್ಲಿಗೆ ಹೋಗಬೇಕು. 48 ಮಿನಿಟ್ಸ್ ತೋರಿಸ್ತಾ ಇದೆ, 25 ಕಿಲೋಮೀಟರ್ಸು. ಲೆಟ್ಸ್ ಗೋ ಫಾರ್ ದ ರೈಡ್. ಬ್ರೋ ಕಾಣಿಸಲ್ಲ ಬ್ರೋ ನೀವು. ಸೊ ಇದು ಯಲಗಿರಿದು ಸ್ಟಾರ್ಟಿಂಗ್ ಪಾಯಿಂಟು. ಸೊ ಇಲ್ಲಿಂದ ಟೋಟಲ್ 14 ಏರ್ಪಿನ್ ಬೆಂಡ್ಸ್ ಪಾಸ್ ಮಾಡಿಬಿಟ್ಟು ಸೊ ಟಾಪಲ್ಲಿ ಹೋಗಬೇಕು. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸೊ ಈ ಯಲಗಿರಿ ಹಿಲ್ ಸ್ಟೇಷನ್ ಅಂದರೆ ಈ ಯಲಗಿರಿ ಹಿಲ್ ವ್ಯೂ ಪಾಯಿಂಟ್ ಇದ್ದು ಹೈಟ್ ಎಷ್ಟಿದೆ ಅಂತ ತೋರಿಸಿದ್ದಾರೆ. ಸೊ ಇದರ ಅಲ್ಟಿಟ್ಯೂಡ್ ಹೈಟ್ ಬಂದುಬಿಟ್ಟು 1410 ಮೀಟರ್ಸು, ಅಂದರೆ ಅಪ್ರಾಕ್ಸಿಮೇಟ್ಲಿ 1 ಕಿಲೋಮೀಟರ್, ಅಂದರೆ 1 ಕಿಲೋಮೀಟರ್ 400 ಮೀಟರ್ಸ್ ಆಗುತ್ತೆ. ಸೊ ನಂಬರ್ ಆಫ್ ಏರ್ಪಿನ್ ಬೆಂಡ್ಸ್ ಬಂದ್ಬಿಟ್ಟು 14. ಅಂದರೆ ಈ ಟಾಪ್ ಹಿಲ್ನಲ್ಲಿ ಪಾಸ್ ಆಗಬೇಕು ಅಂತಂದರೆ ಸೊ ಟಾಪಲ್ಲಿ
ರೀಚ್ ಆಗಬೇಕು ಅಂದರೆ ಸೊ ಇಲ್ಲಿ 14 ಹೇರ್ ಪಿನ್ ಬೆಂಡ್ಸ್ನ ಪಾಸ್ ಮಾಡಬೇಕು. ಸೊ ಅದನ್ನು ಒಂದೊಂದು ಹೇರ್ ಪಿನ್ ಬೆಂಡ್ಸು ಡೇಂಜರ್ ಆಗಿದೆ, ಸೊ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಸೊ ವಿಡಿಯೋದಲ್ಲಿ ತೋರಿಸ್ತೀನಿ, ಮುಂದೆ ನೋಡಿ. ಒಂದೊಂದು ಹೇರ್ ಪಿನ್ ಬೆಂಡ್ಸು ತುಂಬ ಸಖತ್ತಾಗಿದೆ, ತುಂಬ ಡೇಂಜರ್ನೂ ಇದೆ. ಸೊ ತೋರಿಸ್ತೀನಿ ರೈಡಲ್ಲಿ, ವಿಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ. ರಿಸ್ಕು ಬ್ರೋ. ರಿಸ್ಕು ಬ್ರೋ. ಇದೇ ಯಾಲಗಿರಿ ಟಾಪ್ ಹಿಲ್ ವ್ಯೂ ಪಾಯಿಂಟು. ಈ ವ್ಯೂ ಪಾಯಿಂಟ್ನ ರಿಟರ್ನ್ ಬರಬೇಕಾದ್ರೆ ತೋರಿಸ್ತೀನಿ, ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ.
I love Elegiri. Do you love Elegiri Hills Point? So if you love, so see the signage board, how it is look. ಹೇರ್ ಪಿನ್ ಪೆಂಟ್ ಪಾಸ್ ಮಾಡ್ಕೊಂಡು ಟಾಪಲ್ಲಿ ಹೋಗ್ಬಿಟ್ಟು ರೈಡ್ ಕಂಪ್ಲೀಟ್ ಮಾಡಿಕೊಂಡು ತಿರ್ಗಾ ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಇದಿಷ್ಟಿತ್ತು ಬೆಂಗಳೂರಿಂದ ಯಲಗಿರಿ ಹಿಲ್ ಸ್ಟೇಷನು. ವಿಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ತೋರಿಸ್ತೀನಿ ನೋಡಿ ಟಾಪ್ ಹಿಲ್ ವ್ಯೂ ಪಾಯಿಂಟು. ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ, ಯಾಕಂದರೆ ನಾವು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಬಿಸಿಲಾಗಿತ್ತು. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಾಗೂ ಯಾರೋ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.